ವಿಠ್ಠಲ ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಕಿರಣ್ ಶೆಟ್ಟಿ ಅವರ ಅಷ್ಟಕ ವರ್ಗವನ್ನು ಇವತ್ತು ಮಾಡ್ತಾ ಇದ್ದೇನೆ. ಕ್ಷಮಿಸಬೇಕು ಕಿರಣ್ ಶೆಟ್ಟಿ ಅವರೇ, ಎಕ್ಸಾಮ್ ಟೈಮ್ ಅಲ್ವಾ, ಸ್ಕೂಲ್ ಇದೆ, ಕಾಲೇಜಸ್ ಇದೆ, ಅದರಲ್ಲಿ ಭಾಳ ಬ್ಯುಸಿ ಆಗಿದ್ದೆ ನಾನು, ದಯವಿಟ್ಟು ಕ್ಷಮೆ ಇರಲಿ. ನೋಡಿ, ಅಷ್ಟಕ ವರ್ಗ ನೋಡಿ, ಅಷ್ಟಕ ವರ್ಗದಲ್ಲಿ 12 ಭಾವಗಳನ್ನು ನಾವು ಕನ್ಸಿಡರ್ ಮಾಡ್ತೀವಿ. ನೋಡಿ, ಅಷ್ಟಕ ವರ್ಗದಲ್ಲಿ ಒಂದು ಹೇಳ್ತೀನಿ ನಿಮಗೆ, 18ರಿಂದ 22 ಪಾಯಿಂಟ್ಸ್ ಇದ್ರೆ ಇದು ವೀಕ್ ಅಂತ ಹೇಳ್ತೀವಿ ನಾವು, ವೀಕ್ ಇದೆ ಅಂತ ಹೇಳ್ತೀವಿ. ಅದೇ ರೀತಿ 24ರಿಂದ 28 ಪಾಯಿಂಟ್ಸ್ ಇದ್ರೆ ಇದು ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಅಂದರೆ 80% ಅಂತ ಹೇಳ್ತೀವಿ. ಅಬೌವ್ 28 ಇದ್ರೆ 100% ಅಂತ ಹೇಳ್ತೀವಿ. ಈ ಪಾಯಿಂಟ್ಸ್ ಎಲ್ಲ ಏನಂದ್ರೆ ಡಿಪೆಂಡ್ ಅಪಾನ್ ನಿಮ್ಮ ನಿಮ್ಮ ಕುಂಡಲಿ ಪ್ರಕಾರ. ಇಸ್ ಡಿಪೆಂಡ್ ಅಪಾನ್ ಯುವರ್ ಕುಂಡಲಿ. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ನೋಡೋಣ. ಬನ್ನಿ, ನಿಮ್ಮ ಜಾತಕವನ್ನು ನೋಡೋಣ. ಕಿರಣ್ ಶೆಟ್ಟಿ, ಪುರುಷ, 14 ಮೇ 1991, 5:27 ಬೆಳಗ್ಗೆ, ಉಡುಪಿಯಲ್ಲಿ ಜನನ, ಭರಣಿ ನಕ್ಷತ್ರ, ಮೇಷರಾಶಿ, ಮೇಷಲಗ್ನ. ಮೇಷರಾಶಿ, ಮೇಷಲಗ್ನ. ಹಾಗಾದರೆ ಜಾತಕದಲ್ಲಿ ಏನಿದೆ ನೋಡೋಣ. ನೀವು ಜಾತಕ ಕೇಳೋ ಅವಶ್ಯಕತೆನೇ ಇರಲಿಲ್ಲ, ಅಷ್ಟು ಚೆನ್ನಾಗಿದೆ ನಿಮ್ಮ ಜಾತಕ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ, ಇದನ್ನು ನಾವು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ ಅದು 100ಕ್ಕೆ 100 ಫಲವನ್ನು ಕೊಡುತ್ತೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಶೆಟ್ಟ ನೋಡಿ, 1, 4, 7, 10 ಕೇಂದ್ರ ಅಂತ ಕರಿತೀವಿ ನಾವು. 2 ಗಣೇಶ, 11 ಲಾವೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3 50-50, ಒಳ್ಳೆಯದಾಗ್ಬೋದು ಕೆಟ್ಟದ್ದಾಗ್ಬೋದು, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬನ್ನಿ, ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ವಕ್ರಗತಿ ಇಲ್ಲಿ ಯಾರು ಇಲ್ಲ ಅಂದರೂ ಉಚ್ಚ ಸ್ಥಾನದಲ್ಲಿ ಗುರು ಹಾಗೂ ಉಚ್ಚ ಸ್ಥಾನದಲ್ಲಿ ಸೂರ್ಯ ಇದ್ದಾನೆ. ನೀಚ ಸ್ಥಾನದಲ್ಲಿ ರಾಹು ಹಾಗೂ ನೀಚ ಸ್ಥಾನದಲ್ಲಿ ಕೇತು ಇದ್ದಾನೆ. ಇಲ್ಲಿ ವಕ್ರಗತಿ ಆಗಲಿ ಅಸ್ತಂಗತ ಆಗಲಿ ಯಾರೂ ಇಲ್ಲ. ಬನ್ನಿ, ಹಾಗಾದರೆ ಜಾತಕದ ವಿವರಣೆಯನ್ನು ಒಂದೊಂದೇ ನೋಡ್ಕೊಂಡು ಹೋಗೋಣ. ಮೊದಲು ಭಾವ ನೋಡ್ಕೊಳ್ಳೋಣ. ಅದನ್ನು 1ನೇ ಭಾವ ಮೇಷಲಗ್ನ, ಹಾಗಾಗಿ 1ನೇ ಭಾವ 34 ಪಾಯಿಂಟ್ ಇದೆ. ಎಷ್ಟು ಪಾಯಿಂಟ್ ಇದೆ? 34 ಪಾಯಿಂಟ್. ಇಟ್ ಮೀನ್ಸ್ 100% ಅಂತ ಅರ್ಥ. ನೋಡಿ ಶೆಟ್ರೆ, 1ನೇ ಭಾವದ ಫಲವನ್ನು ನಾನು ನಿಮ್ಗೆ ಹೇಳಿಬಿಡ್ತೀನಿ. ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ, ಒಳ್ಳೆಯ ಗುಣಗಳು ಬೆಳೆದಿರ್ತವೆ, ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆಯ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಕೆಪಬಲ್ ಇರ್ತೀರಿ,
ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ, ಒಳ್ಳೆ ಇಮೇಜನ್ನು ಬೆಳೆಸ್ಕೊಟ್ಟಿರ್ತೀರಿ, ಒಳ್ಳೆ ಬುದ್ಧಿವಂತಿಕೆ ನಡೆಯನ್ನು ನೀಡ್ತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರ್ತೀರಿ, ಜವಾಬ್ದಾರಿತ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ. 100% ಇರ್ತೀರಿ. 1ನೇ ಭಾವ ನಿಮ್ಗೆ 100% ಪವರ್ಫುಲ್ ಆಗಿ ಫಲ ಕೊಡ್ತಾ ಇದೆ. ಹಾಗಾದರೆ 1ನೇ ಭಾವದಲ್ಲಿ ಯಾರ್ಯಾರಿದ್ದಾರೆ ನೋಡೋಣ ಬನ್ನಿ. ಜಾತಕದಲ್ಲಿ ನೋಡಿ, 1ನೇ ಭಾವದಲ್ಲಿ ಬುಧ ನೋಡಿ, ನಾನು ವಿರೋಧಿಗಳ ಬಗ್ಗೆ ಮಾತಾಡಲಿಲ್ಲ, ಅದೊಂದು ಮಾಡಿದೆ ನಾನು. ಮೇಷ ಲಗ್ನದ ಅತಿ ಯೋಗಕಾರಕ ಗ್ರಹ ಕುಜ, 2ನೇದೇ ಬಂದು ಚಂದ್ರ, 3ನೇದು ಬಂದು ಸೂರ್ಯ, 4ನೇದು ಬಂದು ಗುರು, 5ನೇದು ಬಂದು ಶನಿ. ಅತಿ ದೊಡ್ಡ ವಿರೋಧಿ ರಾಹು ಮತ್ತು ಕೇತು. ಆದರೆ ಬುಧ ಹಾಗೂ ಶುಕ್ರ ಅತಿ ದೊಡ್ಡ ವಿರೋಧಿ, ಬಹಳ ದೊಡ್ಡ ವಿರೋಧಿಗಳು ರಾಹು ಕೇತು ಮತ್ತು ಬುಧ ಶುಕ್ರ. ನೋಡಿ 1ನೇ ಭಾವದಲ್ಲಿ ನೋಡಿ ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಈಗ ಆಲ್ರೆಡಿ ನಾನು ನಿಮ್ಗೆ 1ನೇ ಭಾವದ ಫಲವನ್ನು ಹೇಳಿದೆ. 1ನೇ ಭಾವದಲ್ಲಿ ಒಂದು 4ನೇ ಭಾವದ ಸ್ವಾಮಿ ಇದ್ದಾನೆ, ಇನ್ನೊಂದು 5ನೇ ಭಾವದ ಸ್ವಾಮಿ ಇದ್ದಾನೆ. ಇಲ್ಲಿ ಅಮಾವಾಸ್ಯೆ ಯೋಗ ಆಗಿದೆ. ಇದು ಒಳ್ಳೆಯ ಅಮಾವಾಸ್ಯೆ ಯೋಗ ಆಗಿದೆ, ಕೆಟ್ಟ ಅಮಾವಾಸ್ಯೆ ಯೋಗ ಅಲ್ಲ. ಯಾವತ್ತು ನೀವು ಮೇಲೆ ಇರ್ತೀರ ಗೊತ್ತಾಗೋದಿಲ್ಲ, ಯಾವತ್ತು ನೀವು ಬೆಳಕಿಗೆ ಬರ್ತೀರ ಗೊತ್ತಾಗೋದಿಲ್ಲ, ಯಾವತ್ತು ನೀವು ಎತ್ತರಕ್ಕೆ ಬೆಳೀತೀರ ಗೊತ್ತಾಗೋದಿಲ್ಲ. ಆ ರೀತಿ ಬೆಳೆಸುವಂತ ಯೋಗವೇ ಅಮಾವಾಸ್ಯೆ ಯೋಗ. ಇಲ್ಲಿ 4 ಮತ್ತು 5ನೇ ಭಾವದ ಫಲವನ್ನು ಪಡ್ಕೋತೀರಿ ನಾವು. ಹೌದು, ಯಾರ ಜಾತಕದಲ್ಲಿ ನಾನು ಎಲ್ಲ ಒಂದೊಂದೇ ಭಾವವನ್ನು ನೋಡ್ಕೊತ ಹೋಗ್ಬೇಕಾಗುತ್ತೆ. ಈಗ ಹಾಗಾಗಿ 4ನೇ ಭಾವದ ಫಲ ಹೇಳಲ್ಲ ನಾನು ನಿಮಗೆ, 5ನೇ ಭಾವದ ಫಲವನ್ನು ಹೇಳಲ್ಲ. ಯಾಕಂದ್ರೆ ಅಷ್ಟಕ ವರ್ಗದಲ್ಲಿ 4, 5 ಭಾವದ ಫಲವನ್ನು ಹೇಳ್ತೀನಿ, ಬಟ್ ಅಮಾವಾಸ್ಯೆ ಯೋಗದ ಬಗ್ಗೆ ಹೇಳ್ತೀನಿ ನಾನು. ನೀವು ಹೌದು, ಅಮಾವಾಸ್ಯೆ ಯೋಗ ಬಹಳ ಎತ್ತರಕ್ಕೆ ಬೆಳೆದಂಥ ಯೋಗ ಇದು. ಹೌದು, ನೀವು ದಯವಿಟ್ಟು ಈ 7 ಕ್ಯಾರೆಟ್ ಮಾಣಿಕ್ಯವನ್ನು ಧರಿಸ್ಕೋಬೇಕು. ಧರಿಸ್ಕೊಂಡ್ರೆ ಇಲ್ಲಿ ಬುಧ ಅಸ್ತಮಿತ ಆಗಿಬಿಡ್ತಾರೆ. ಇಲ್ಲಿ ಬುಧ ನೀವು ಅಸ್ತಮಿತ ಮಾಡಲೇಬೇಕು, ಯಾಕಂದ್ರೆ ವಿರೋಧಿ ಅದು. ಹಾಗಾಗಿ ದಯವಿಟ್ಟು 7 ಕ್ಯಾರೆಟ್ ನೀವು ಮಾಣಿಕ್ಯ ಹಾಕೊಂಡಿದ್ದ ಕರೆ ಆದರೆ ಪ್ಲಸ್ 7 ಕ್ಯಾರೆಟ್ ಮುತ್ತನ್ನು ಹಾಕೋಬೇಕು ನೀವು. ಚಂದ್ರ ಅಸ್ತಮಿತ ಆಗಿದ್ದಾನೆ ಇಲ್ಲಿ. ಸೊ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. 7 ಕ್ಯಾರೆಟ್ ಮಾಣಿಕ್ಯ ಹಾಗೂ ಮುತ್ತನ್ನೇ ನೀವು ಧರಿಸಿದ್ದೇ ಕರೆ ಆದರೆ ಅಮಾವಾಸ್ಯೆ ಯೋಗ ನಿಮ್ಮನ್ನು ಒಂದಿಲ್ಲ ಒಂದಿನ ಎತ್ತರಕ್ಕೆ ತಗೊಂಡು ಹೋಗುತ್ತೆ. ಅದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ. 100% ಎತ್ತರಕ್ಕೆ ತಗೊಂಡು ಹೋಗುತ್ತೆ. ಬಹಳ ದೊಡ್ಡ ಬಿಸ್ನೆಸ್ ಮನ್ ಆಗ್ಬೋದು ನೀವು, ಇಲ್ಲ ಬಹಳ ಒಳ್ಳೆ ಹೋಟೆಲ್ ಬಿಸ್ನೆಸ್ ಮನ್ಗೆ ಹೋಗ್ಬೋದು, ಯಾವುದೋ ಗೊತ್ತಿಲ್ಲ, ಒಟ್ಟು ಎತ್ತರಕ್ಕಂತೂ ಬೆಳೀತಾರೆ. ಇದರಲ್ಲಿ ಮಾತ್ರ ಯಾವುದೇ ಸಂಶಯನೇ ಬೇಡ. ಅಮಾವಾಸ್ಯೆ ಯೋಗ ಸ್ವಲ್ಪ ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳೋದು ಒಳಿತು. ನೀವು ಸಿಟ್ಟು ಇರುತ್ತೆ, ಅದು ಕೋಇನ್ಸಿಡೆನ್ಸ್, ಅದು ಏನು ಮಾಡೋಕ್ಕಾಗಲ್ಲ. ಬನ್ನಿ, ಹಾಗಾದರೆ 2ನೇ ಭಾವದಲ್ಲಿ ಇಲ್ಲೇ ಯಾರೂ ಇಲ್ಲ. ಹಾಗಾಗಿ ಜಾತಕದ ಇದು ಅಷ್ಟಕ ವರ್ಗದಲ್ಲಿ 2ನೇ ಭಾವ 26 ಡಿಗ್ರಿ ಇದೆ, ಅಂದರೆ 80% ಅಂತ ಅರ್ಥ. ಹಾಗಾದರೆ ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ ನೋಡೋಣ ಬನ್ನಿ. 2ನೇ ಭಾವದ ಸೂಕ್ಷ್ಮ ಕುಂಡಲಿಯನ್ನು ತೆಗೆದು ತೋರಿಸ್ತೀನಿ ನಾನು ನಿಮಗೆ. ನೋಡಿ, 2ನೇ ಭಾವದ ಸೂಕ್ಷ್ಮ ಕುಂಡಲಿ ಸೂಪರ್ ಇಟ್ ಇಸ್. ನೋಡಿ, ಇಲ್ಲೇ ಇವನು 1ನೇ ಭಾವದ ಸ್ವಾಮಿ, ಇವನು 2ನೇ ಭಾವದ ಸ್ವಾಮಿ, ಇವನು 5 ಮತ್ತು 10ನೇ ಭಾವದ ಸ್ವಾಮಿ. ಕರೆಕ್ಟಾ? ಗುರು 9ನೇ ಭಾವದ ಸ್ವಾಮಿ, ಶನಿ 7ನೇ ಭಾವದ ಸ್ವಾಮಿ. ಇದರ ಅರ್ಥ ನೀವು ಜೀವನದಲ್ಲಿ ನೋಡಿ. ಆಮೇಲೆ 1ನೇ ರೂಲ್ಸ್ ಏನಪ್ಪ ಅಂದರೆ, ರೂಲ್ಸ್ ನಾ ಹೇಳ್ತೀನಿ ಕೇಳಿ. ಈಗ ಹೋರಾವನ್ನು ನೋಡುವಾಗ ಹೋರಾ ನೋಡುವಾಗ 21 ರೂಲ್ಸ್ ಇದಾವೆ. ಅದರ 1ನೇ ರೂಲ್ಸ್ ಏನಪ್ಪ ಅಂದರೆ, ಇದರಲ್ಲಿ ಎರಡು ಲಗ್ನಗಳು ಬರ್ತವೆ. ಒಂದು ಕರ್ಕ ಲಗ್ನ, ಇನ್ನೊಂದು ಸಿಂಹ ಲಗ್ನ. ಕರೆಕ್ಟಾ?
ಇಲ್ಲಿ ಕರ್ಕ ಲಗ್ನ ಮತ್ತು ಸಿಂಹ ಲಗ್ನ. ಕರ್ಕ ಲಗ್ನದಲ್ಲಿ 5ಕ್ಕಿಂತ ಹೆಚ್ಚಿಗೆ ಗ್ರಹಗಳಿದ್ರೆ ಆ ಮನುಷ್ಯ ಜೀವನದಲ್ಲಿ ಕಷ್ಟಪಟ್ಟು ಈಸಿಯಾಗಿ ಮೇಲೆ ಬರ್ತಾನೆ. ಹಣದ ದುಡ್ಡು ಹೆಚ್ಚಿಗೆ ಇರುತ್ತೆ, ಹಣದ ವ್ಯವಹಾರ ಹೆಚ್ಚಿಗೆ ಇರುತ್ತೆ, ಹಣಕಾಸಿನ ಚಿಂತೆ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಶಾಸ್ತ್ರ. ಸೊ ಈ ಎರಡನೇ ಭಾವ 100% ನೀವು ಫಲ ತಗೋತೀರಾ. ಏನೇನು ತಗೋತೀರಾ ನೋಡಿ, ಒಳ್ಳೆ ವ್ಯವಹಾರವನ್ನು ಮಾಡ್ತೀರಾ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸನ್ನು ಕಲಿತೀರಾ, ಒಳ್ಳೆ ನಡವಳಿಕೆಯನ್ನು ಬೆಳೆಸ್ಕೋತೀರಾ, ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಾ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಾ, ಹಣವನ್ನು ಸೇವ್ ಮಾಡ್ತೀರಾ, ಊಟದ ವಿಚಾರದಲ್ಲಿ ತಗಾದೆ ಇರುವುದಿಲ್ಲ, ಪರಿವಾರದ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ, ನಿಮ್ಮ ಇನಿಷಿಯಲ್ ಸ್ಟಡೀಸ್ ಬಹಳ ಚೆನ್ನಾಗಾಗುತ್ತೆ, ಮಾತಿನಲ್ಲಿ ವಜನತ್ವ ಇರುತ್ತೆ, ಮಾತಿನ ದಾಟಿ ಬಹಳ ಚೆನ್ನಾಗಿರುತ್ತೆ, ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಾ. ಇದು ಎರಡನೇ ಭಾವದ ಫಲ. 100% ಒಂದನೇ ಭಾವ ಆಗಲಿ ಎರಡನೇ ಭಾವ ಆಗಲಿ ಎಕ್ಸ್ಟ್ರಾ ಆರ್ಡಿನರಿ ಇದೆ ಅಂತ ಶಾಸ್ತ್ರ ಹೇಳ್ತಾ ಇದೆ ನೋಡಿ. ಬನ್ನಿ, ಹಾಗಾದರೆ ಹೋರ ಮೂರನೇ ಭಾವದ್ದೇನು ಹೇಳುತ್ತೆ ನೋಡಿ. 31 ಡಿಗ್ರಿ ಇದೆ. ಯಾವುದು? ಮೂರನೇ ಭಾವ ನೋಡಿ. ಇದರ ಅರ್ಥ ನಿಮಗೆ 100% ಅಂತ ಅರ್ಥ ಇದೆ. ಮೂರನೇ ಭಾವ 100% ಕೊಡುತ್ತೆ ಅಂತೇಳಿ. ನಿಮ್ಮ ಅಕ್ಕ ತಂಗಿಯರು ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ, ಬಹಳ ಪರಾಕ್ರಮಿಯಾಗಿರ್ತೀರಿ, ಆಟಗಳಲ್ಲಿ ರುಚಿ ತೋರಿಸ್ತೀರಿ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ, ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ, ಹಾರ್ಡ್ ವರ್ಕರ್ ಆಗಿರ್ತೀರಿ, ಕಾಂಪಿಟೇಟಿವ್ ಎಕ್ಸಾಮ್ ಈಸಿಯಾಗಿ ಪಾಸ್ ಆಗ್ತೀರಿ, ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿ ಇರುತ್ತೆ, ಕಲೆಯಲ್ಲಿ ಆಸಕ್ತಿ ಇರುತ್ತೆ, ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನಲ್ಲಿ ಯಾರಿಗೂ ಸೋಲಲ್ಲ, ಒಳ್ಳೆ ಟ್ಯಾಲೆಂಟನ್ನು ಬೆಳೆಸ್ಕೊಂಡಿರ್ತೀರಿ, ಪ್ರಯತ್ನಶೀಲರಾಗಿರ್ತೀರಿ, ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ, ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ ಅಂತ ಹೇಳಿ ಯಾವ್ದು ಹೇಳ್ತಾ ಇದೆ? ಮೂರನೇ ಭಾವ ಹೇಳ್ತಾ ಇದೆ 100%. ಹಾಗಾದರೆ ಮೂರನೇ ಭಾವದಲ್ಲಿ ಜಾತಕದಲ್ಲಿ ಯಾವ್ಯಾವ ಗ್ರಹ ಇದೆ ಅಂತ ನೋಡೋಣ ಬನ್ನಿ ನೋಡಿ. ಮೂರನೇ ಭಾವದಲ್ಲಿ ಶುಕ್ರ ಹಾಗೂ ಕುಜ ಹಾಗೂ ಕೇತು ಇದೆ. 31 ಪಾಯಿಂಟ್ಸ್ ಇದೆ ಟೋಟಲ್. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, 31 ಪಾಯಿಂಟ್ಸ್ ಇದೆ. ಬಟ್ ಇಲ್ಲಿ ಕೇತುನ ನೀವು ಶಾಂತಿ ಮಾಡಲಿಲ್ಲ ಅಂದ್ರೆ ಬಹಳ ತೊಂದರೆಗೀಡಾಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹೌದು, ಇವನು ನೀಚ ಕೇತು. ನೀಚ ಕೇತು ಇಲ್ಲಿ ಅಂಗಾರಕ ದೋಷವನ್ನು ಜನರೇಟ್ ಮಾಡಿದ್ದಾನೆ. ಇಲ್ಲಿ ಲಂಪಟ ದೋಷ ಜನರೇಟ್ ಮಾಡಿದ್ದಾರೆ. ಆದರೆ ನಿಮ್ಮನ್ನ ನೋಡಿ, ಮೂರನೇ ಭಾವದಲ್ಲಿ ಅಂಗಾರಿಕ ದೋಷ ಆದರೆ ನಿಮ್ಮನ್ನ ಸೋಮಾರಿಯಾಗಿ ಮಾಡ್ತಾನೆ. ನಿಮಗೆ ಅಕ್ಕ ತಂಗಿ ಅಣ್ಣ ತಮ್ಮದಿಂದ ಮೋಸ ಹೋಗುವ ಚಾನ್ಸಸ್ ಭಾಳ ಇರುತ್ತೆ. ಅದನ್ನು ಕೊಡ್ತಾನೆ. ಯಾವ ಕೆಲಸವೂ ಕರೆಕ್ಟ್ ಟೈಮಿಗೆ ಆಗುವುದಿಲ್ಲ, ಬಾಡಿಯಲ್ಲಿ ವೀಕ್ನೆಸ್ ಬರುತ್ತೆ, ಕೆಲಸದ ಕೆಪಾಸಿಟಿ ಕಡಿಮೆ ಆಗುತ್ತೆ, ಗೆಲುವುಕ್ಕಿಂತ ಸೋಲೆ ಬಾಳ್ ಕಾಣ್ತೀರಿ. ಅಂಗಾರಕ ದೋಷ ಕೊಡುವಂತ ಕೆಟ್ಟ ದೋಷ ಫಲ. ಇಲ್ಲಿ ಕೇತು ಶಾಂತಿ ಮಸ್ಟೇ ಸುಟ್ಟಾಗಬೇಕು. ಅಪ್ಪಿತಪ್ಪಿ ಇಲ್ಲಿ ಕೇತು ಶಾಂತಿ ಆಗಿದ್ದೇಕರೆ ಆದರೆ ನೋಡಿ, ಲಂಪಟ ದೋಷ ಇಸ್ ಮೋಸ್ಟ್ ಡೇಂಜರಸ್ ದೋಷ. ನೋಡಿ, ಲಂಪಟ ದೋಷದಲ್ಲಿ ಒಂದು, ನೀವು ಹಣವನ್ನು ಕಳ್ಕೋಬಹುದು, ಹೆಣ್ಣಿನಿಂದ ಮೋಸ ಹೋಗ್ಬೋದು, ಇಲ್ಲ ಮಣ್ಣಿನಿಂದ ಮೋಸ ಹೋಗ್ಬೋದು, ಇಲ್ಲ ಕೆಟ್ಟ ಚಟಗಳನ್ನು ಕಲಿಬಹುದು, ಇಲ್ಲ ಜೂಜಾಡಬಹುದು, ಇಲ್ಲ ಬೆಟ್ಟಿಂಗ್ ಹೋಗ್ಬೋದು. ಇವೆಲ್ಲವೂ ಆಗುವುದೇ ಲಂಪಟ ದೋಷದಿಂದ. ಇಲ್ಲಿ ಕೇತು ಶಾಂತಿ, ನೀಚ ಕೇತು ಶಾಂತಿ ಆಗ್ಲೇಬೇಕು. ನೀಚ ಕೇತು ಶಾಂತಿ ಆಗ್ಲೇಬೇಕು. ಆಗಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕೇತು ನಿಮಗೆ ಒಳ್ಳೇದು ಮಾಡೋದಿಲ್ಲ. ಹ 31 ಪಾಯಿಂಟ್ಸ್ ಏನಿದೆಯಲ್ಲ, ದಟ್ ಈಸ್ ಪ್ಯೂರ್ಲಿ ಹೇಳ್ತೀನಿ, ಅಷ್ಟು ತೊಂದರೆ ಆಗುತ್ತೆ. 100% ಮೂರನೇ ಭಾವದಿಂದ ತೊಂದರೆ ಆಗುತ್ತೆ ಅಂತಾನೆ ಅರ್ಥ ಇದೆ. ಹೌದು, ಹೆಣ್ಣಿನಿಂದ ಮೋಸ ಆಗ್ಬೋದು, ಹಣದಿಂದ ಮೋಸ ಆಗ್ಬೋದು,
ಮಣ್ಣಿನಿಂದ ಮೋಸ ಆಗ್ಬೋದು, ಕೆಟ್ಟ ಚಟಗಳಿಗೆ ಬಲಿಯಾಗ್ಬೋದು, ಬೆಟ್ಟಿಂಗು ಜೂಜು ಅಂತ ಹೋಗ್ಬೋದು. ಇವೆಲ್ಲವೂ ಮೂರನೇ ಭಾವದಿಂದ ಆಗುವಂಥ ಕೆಟ್ಟ ಫಲಗಳು. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೀವು ಕೇತು ಶಾಂತಿ ಮಾಡ್ಕೊಂಡಿದ್ದೇ ಕರೆ ಆದರೆ ಇಲ್ಲಿ ವಸುಮತಿ ಯೋಗ ಬರುತ್ತೆ. ವಸುಮತಿ ಯೋಗ ಬರುತ್ತೆ. ಮೂರನೇ ಭಾವದಲ್ಲಿ ಕುಜ ಬಂದರೆ ಬಹಳ ಧೈರ್ಯಶಾಲಿ ಆಗಿರ್ತೀರಿ, ಮುನ್ನುಗ್ಗುವ ಶಕ್ತಿ ಬರುತ್ತೆ, ಬಹಳ ಪರಾಕ್ರಮಿ ಆಗಿರ್ತೀರಿ, ಏನೇ ಕಷ್ಟ ಬಂದರೆ ಎದುರಿಸುವಷ್ಟು ಶಕ್ತಿಯುತರಾಗಿರ್ತೀರಿ, ಬಹಳ ಹಾರ್ಡ್ ವರ್ಕಿಂಗ್ ಇರ್ತೀರಿ, ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸೋದಲ್ಲದೆ ತಿರುಗಾಟದಲ್ಲಿಯೂ ಲಾಭ ಪಡ್ಕೋತೀರಿ. ಯಾವುದೋ ಕುಜನಿಂದ. ಶುಕ್ರ ವಿರೋಧಿ ಯಾವುದೋ ಈ ವಸುಮತಿ ಯೋಗ ಜನರೇಟ್ ಮಾಡ್ತಾನೆ. ಯಾರ ಜಾತಕದಲ್ಲಿ ವಸುಮತಿ ಯೋಗ ಜನರೇಟ್ ಆಗುತ್ತೋ ಅವು 40 ವರ್ಷ ಅಥವಾ 45 ವರ್ಷ ಆದಮೇಲೆ ವಿಪರೀತ ಸುಖವನ್ನು ಅನುಭವಿಸ್ತಾರೆ, ವಿಪರೀತ ಹಣವನ್ನು ಗಳಿಸ್ತಾರೆ, ಮಕ್ಕಳಿಗೆ ಒಳ್ಳೆ ಹೆಸರನ್ನು ಪಡಿತಾರೆ, ಒಳ್ಳೆ ದಾಂಪತ್ಯವನ್ನು ನಿರ್ವಹಣೆ ಮಾಡ್ತಾರೆ, ಎತ್ತರಕ್ಕೆ ಬೆಳೀತಾರೆ 40 ವರ್ಷ ಆದಮೇಲೆ. ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಆದರೆ ಇಲ್ಲಿ ಕೇತು ಶಾಂತಿ ಆಗಲಿ ಹೊರತು ಕುಜನಿಂದಾಗಲಿ ಶುಕ್ರನಿಂದಾಗಲಿ ಒಳ್ಳೆಯ ಫಲವನ್ನು ನೀವು ಪಡೆಯೋಕ್ಕೆ ಆಗುವುದಿಲ್ಲ. ಬನ್ನಿ ಹಾಗಾದರೆ ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ ನೋಡೋಣ. ನೋಡಿ, ಧಕ್ಕಾಣ ಇದೆ, ಧಕ್ಕಾಣ ಮೂರನೇ ಭಾವದ ಫಲವನ್ನು. ಮೂರನೇ ಭಾವದಲ್ಲಿ ಶುಕ್ರ ಇದ್ದಾನೆ, ಸ್ವಂತ ಮನೆ ಸ್ವಾಮಿ, ಸ್ವಂತ ಮನೆಯಲ್ಲಿದ್ದಾನೆ, ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧ ಇದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದು ಅಲ್ಲದೆ ಹಣವನ್ನು ನೀವು ನೂರು ಗಳಿಸ್ತೀರಿ, ಅದು ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ಇವು ನೋಡಿ, ಕೇತು ಮತ್ತೆ ಇಲ್ಲಿ ಬಂದು ಕುಜನ ಜೊತೆ ಕೂತಿದ್ದಾನೆ, ರಾಹು ಲಗ್ನದಲ್ಲಿ ಬಂದಿದ್ದಾನೆ. ದಯವಿಟ್ಟು ನಿಮಗೆ ಪ್ರಾಬ್ಲಮ್ ಇರೋದೇ ರಾಹು ಕೇತುವಿಂದ, ಬೇರೆ ಯಾವ ಗ್ರಹದಿಂದನೂ ಇಲ್ಲ. ದಯವಿಟ್ಟು ಆದಷ್ಟು ಬೇಗ ನೀವು ನಾಗಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಮೂರನೇ ಭಾವ 100% ನಿಮ್ಗೆ ಸಿಗುತ್ತೆ. ಆದರೆ ಏನು ಹೇಳ್ತಾ ಇದ್ದಾನೆ, ಕೇತು ಇಸ್ ನಾಟ್ ಎ ಗುಡ್ ಒನ್, ರಾಹು ಇಸ್ ನಾಟ್ ಎ ಗುಡ್ ನಿಮ್ಮ ಜಾತಕದಲ್ಲಿ. ಹಾಗಾಗಿ ನಿಮ್ಮ ಮೂರನೇ ಭಾವದ ಸಂಪೂರ್ಣ ಫಲವನ್ನು ನೀವು ಅನುಭವಿಸಲೇಬೇಕು ಅಂದರೆ ದಯವಿಟ್ಟು ನೀವು ನಾಗಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ಬನ್ನಿ ಹಾಗಾದರೆ 4ನೇ ಭಾವ ಏನು ಹೇಳುತ್ತೆ. 4ನೇ ಭಾವ 80% ಫಲವನ್ನು ಕೊಡ್ತಾ ಇದೆ ಇಲ್ಲಿ. ಏನು 4ನೇ ಭಾವ? ತಾಯಿ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ, ತಾಯಿ ಮೇಲೆ ವಿಪರೀತ ಪ್ರೇಮ ಹಾಗೂ ವ್ಯಾಮೋಹ ಇರುತ್ತೆ, ಬಿಸ್ನೆಸ್ಸು ಮತ್ತು ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತವೆ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆಯ ಪ್ರಾಪರ್ಟಿಯನ್ನು ಗಳಿಸ್ತೀರಿ, ಹೈಯರ್ ಎಜುಕೇಷನ್ ಮಾಡ್ಕೊಂಡಿರ್ತೀರಿ, ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ, ಮನೆಯ ಸ್ಥಿತಿಯನ್ನು ಎತ್ತರಿಕೊಂಡು ಹೋಗ್ತೀರಿ, ಸ್ಟೈಲ್ ಆಫ್ ಲಿವಿಂಗ್ ಹೈ ಆಗುತ್ತೆ, ಹಾಸ್ಪಿಟಾಲಿಟಿ ಬಹಳ ಚೆನ್ನಾಗಿರುತ್ತೆ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ಮೂವಬಲ್ ಡಿಮೂವಬಲ್ ಪ್ರಾಪರ್ಟಿ ಅಂದರೆ ಆಭರಣ, ವೆಹಿಕಲ್ ಇತ್ಯಾದಿಗಳನ್ನು ತಾವು ಖರೀದಿ ಮಾಡೋದ್ರಿಂದನೇ ನೀವು ಶಾಪು, ಹೋಟೆಲು, ಮನೆ, ತೋಟ ಈ ರೀತಿ ಖರೀದಿ ಮಾಡ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇದು ಯಾಕೆ 25 ಡಿಗ್ರಿ ಇದೆ ನಿಮ್ಮ ಪ್ರಶ್ನೆ. ರಸಿ ಇರಬೇಕಲ್ಲ ಇದು. ಕಾರಣ ಬನ್ನಿ ತೋರಿಸ್ತೀನಿ ನನಗೆ. ನೋಡಿ, ಈಸಿಯಾಗಿ ಹೇಳ್ಬೋದು ನಾವು. ನೋಡಿ, ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ, ಆದ್ರೆ ಈ ಮನೆಯ ಸ್ವಾಮಿ ಅಸ್ತಂಗತ ಆಗಿದ್ದಾನೆ. ಇವನನ್ನ ನೀವು 7 ಕ್ಯಾರೆಟ್ ಮುತ್ತು ಹಾಕೊಂಡ್ರೆ ಇದು ಎಸ್ಪೆಷಲಿ 31 ಅಥವಾ 30 ಮೇಲೆ ಡಿಗ್ರಿ ಹೋಗುತ್ತೆ. 4ನೇ ಭಾವ ಇನ್ನೂ ಒಳ್ಳೆ ಫಲವನ್ನು ನೀವು ಪಡ್ಕೋಬಹುದು, ಅದರಲ್ಲಿ ಆಶ್ಚರ್ಯ ಇಲ್ಲ. 100% ಅಲ್ಲಿ ಚಂದ್ರ ಅಸ್ತಂಗತ, ಚಂದ್ರನ ಮನೆ ಅದು, ಅಲ್ಲಿ ಚಂದ್ರ ಅಸ್ತಂಗತ ಆಗಿದ್ರಿಂದ ನಿಮಗೆ 25 ಡಿಗ್ರಿ ತೋರಿಸ್ತಾ ಇದೆ. ಅವನನ್ನ ನೀವು ವರ್ಚುವಲಿ 7 ಕ್ಯಾರೆಟ್ ಮುತ್ತನ್ನ ಹಾಕೊಂಡು ಮಾಡಿದ್ರೆ ಯಾವೋ 31 ಹೋಗುತ್ತೆ. ಇದು ಯಾವುದೋ 1ನೇ ಭಾವ. ಹೌದು, ಬನ್ನಿ, ಗುರು 4ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ, ಕೇಂದ್ರದಲ್ಲಿ ಇರೋದ್ರಿಂದ ಹಂಸ ಮಹಾಪುರುಷ ರಾಜಯೋಗ ಜನರೇಟ್ ಆಗಿದೆ.
ಬಹಳ ದೊಡ್ಡ ರಾಜಯೋಗ. ರಾಹು ಕೇತು ಸೂರ್ಯ ಚಂದ್ರನನ್ನು ಬಿಟ್ಟು ಇನ್ನು ಉಳಿದ 5 ಗ್ರಹಗಳಿಂದ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ ನೋಡಿ. ಶನಿಯಿಂದ ಸಸ, ಬುಧನಿಂದ ಭದ್ರ, ಶುಕ್ರನಿಂದ ಮಾಲವ್ಯ, ಕುಜನಿಂದ ರುಚಕ, ಗುರುವಿನಿಂದ ಹಂಸ ಮಹಾಪುರುಷ ರಾಜಯೋಗ ಅಂತ ಬಹಳ ದೊಡ್ಡ ರಾಜಯೋಗ. ನಿಮ್ಮ ಕ್ಯಾರೆಕ್ಟರ್ ಬಹಳ ಚೆನ್ನಾಗಿರುತ್ತೆ, ಚಟಗಾರರಲ್ಲ ನೀವು, ಪ್ರೀತಿ ಪ್ರೇಮದಿಂದ ಬದುಕನ್ನು ಬದುಕ್ತೀರಿ. ಅಪ್ಪಿತಪ್ಪಿ ನಿಮ್ಗೆ ಚಟಗಳು ಏನಾದರೂ ಇದ್ರೆ ಅದಕ್ಕೆ ಕಾರಣ ಲಂಪಟ ದೋಷ. ಶುಕ್ರ ಮತ್ತು ನೀಚ ಕೇತುವಿನ ಯುತಿಯನ್ನ ನಿಮಗೆ ದಾರಿ ತಪ್ಪಿಸ್ತಾ ಇದೆ. ನೀವು ಕೇತು ಶಾಂತಿ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಆಲ್ ಬಹಳ ಚೇಂಜಸ್ ಅನ್ನ ನಿಮ್ಮ ಜೀವನದಲ್ಲಿ ನೀವು ಕಾಣಬಹುದು. ಹಂಸ ಮಹಾಪುರುಷ ರಾಜಯೋಗ ಬಹಳ ದೊಡ್ಡ ರಾಜಯೋಗ. ಒಳ್ಳೆ ಕ್ಯಾರೆಕ್ಟರ್ ಇರೋರು, ದೇವರಲ್ಲಿ ನಂಬಿಕೆ ಇರೋರು, ಹಿರಿಯರಲ್ಲಿ ವಿಪರೀತ ಪ್ರೇಮದಲ್ಲಿ ಇರೋರು, ಚಿಕ್ಕವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋರು, ನೀತಿಯಿಂದ ಬದುಕೋರು. ಹೌದು, ಯಾರ ಜಾತಕದಲ್ಲಿ ಹಂಸ ಮಹಾಪುರುಷ ರಾಜಯೋಗ ಆಗುತ್ತೋ ಅವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಜೀವನದಲ್ಲಿ ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ತಾರೆ, ಜೀವನದಲ್ಲಿ ಸಕ್ಸಸ್ ಕಾಣ್ತಾರೆ, ಜೀವನದಲ್ಲಿ ಸುಖವನ್ನು ಅನುಭವಿಸ್ತಾರೆ, ಜೀವನದಲ್ಲಿ ಎತ್ತರ ಮಟ್ಟಕ್ಕೆ ಬೆಳೀತಾರೆ ಅಂತ ಕಾಳಿದಾಸರು ತಮ್ಮ ಗ್ರಂಥದಲ್ಲಿ ಬಹಳ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಬಹಳ ದೊಡ್ಡ ನೋಡಿ, ಇದರ ಸೂಕ್ಷ್ಮ ಕುಂಡಲಿಯನ್ನು ನೋಡ್ಬೇಕು ನಾವೀಗ. 4ನೇ ಭಾವದ ಸೂಕ್ಷ್ಮ ಕುಂಡಲಿ ನೀವು ಜೀವನದಲ್ಲಿ ಪ್ರಾಪರ್ಟಿ ಮಾಡ್ತೀರೋ ಇಲ್ಲೋ ಅನ್ನೋದನ್ನ ಇದನ್ನು ಹೇಳಿಬಿಡುತ್ತೆ. ಜೀವನದಲ್ಲಿ ಯಾವ ರೀತಿ ಸುಖವನ್ನು ಅನುಭವಿಸ್ತೀರಿ ಅನ್ನೋದನ್ನ ಇಲ್ಲಿ 4ನೇ ಭಾವ ಹೇಳುತ್ತೆ ನೋಡಿ. ದಿಸ್ ಇಸ್ ಅಲ್ಟಿಮೇಟ್. ಯಾಕಂದ್ರೆ ಇವನು 10ನೇ ಭಾವದ ಸ್ವಾಮಿ, ಇವನು 11ನೇ ಭಾವದ ಸ್ವಾಮಿ, 4ನೇ ಭಾವದಲ್ಲಿ ಬಂದು ಕೂತಿದ್ದಾರೆ. ದಿಸ್ ಈಸ್ ಪ್ಯೂರ್ಲಿ ಅಲ್ಟಿಮೇಟ್. 100%. ಸ್ವಲ್ಪ ಲೇಟ್ ಆದರೂ ಚಿಂತಿಲ್ಲ, ಒಳ್ಳೆ ಪ್ರಾಪರ್ಟಿಯನ್ನು ಮಾಡ್ತೀರಿ, ಒಳ್ಳೆ ಹಣವನ್ನು ಗಳಿಸ್ತೀರಿ, ಬಹಳ ಲಕ್ಸುರಿ ಆಗಿ ಜೀವನ ಮಾಡ್ತೀರಿ. ನೋಡಿ, ಇದು ಒಂದೇ ನೋಡಬಾರದು ನಾವು. ಇಲ್ಲೇ ನಾವು D16 ಅನ್ನು ನೋಡಬೇಕು ನೋಡಿ. D16 ನೋಡ್ಬೇಕು ನಾವು. D16 4ನೇ ಭಾವದ ಸ್ವಾಮಿ, 11ರಲ್ಲಿದ್ದಾನೆ. 5ನೇ ಮನೆ ಸ್ವಾಮಿ ಕುಜ 4ರಲ್ಲಿದ್ದಾನೆ ನೋಡಿ. ರಾಹು ಕೇತು ಅಡ್ಡ ಆಗಿದ್ದಾರೆ. ನಿಮ್ಮ ಬೆಳವಣಿಗೆಗೆ ರಾಹು ಕೇತುನೇ ಅಡ್ಡ ಆಗಿದ್ದಾರೆ, ಬೇರೆ ಯಾರು ಅಡ್ಡ ಆಗೋಕ್ಕೆ ಸಾಧ್ಯ ಇಲ್ಲ. ಇಂಪಾಸಿಬಲ್. ದಯವಿಟ್ಟು ರಾಹು ಕೇತು ಶಾಂತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬೆಳವಣಿಗೆ ಆಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಬನ್ನಿ, ಹಾಗಾದರೆ 5ನೇ ಭಾವದ ಫಲಗಳನ್ನು ನೋಡೋಣ. 5ನೇ ಭಾವದಲ್ಲಿ ಯಾವ ಗ್ರಹವೂ ಇಲ್ಲ. 5ನೇ ಭಾವದ ಸ್ವಾಮಿ 1ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದೆ. ಹಾಗಾದರೆ ಅಷ್ಟಕ ವರ್ಗದಲ್ಲಿ 5ನೇ ಮನೆಗೆ 23 ಪಾಯಿಂಟ್ ಇದೆ. ನಾನೇನು ಹೇಳಿದೆ ನಿಮಗೆ ಸರ್, ಮಾಣಿಕ್ಯ ಬೇಕೇ ಬೇಕು ಅಂದೆ ನೋಡಿ. 4ನೇ ಭಾವ 25 ಬಿಕಾಸ್ ಆಫ್ ಚಂದ್ರ ಅಸ್ತಂಗತ. 5ನೇ ಭಾವ ಹೆಚ್ಚಿಗೆ ಆಗ್ಬೇಕಂದ್ರೆ ಮಾಣಿಕ್ಯನೂ ಬೇಕು ಅಂತ ಹೇಳಿದೆ ನಾನು. ಮಾಣಿಕ್ಯ ಇವೆರಡೂ ಬಹಳ ಮುಖ್ಯ ಕಿರಣ್ ಅವರೇ. ಹೌದು, ನೀವು ಮಾಣಿಕ್ಯ ಹಾಕೊಂಡಿದ್ದೇ ಕರೆ ಆದರೆ, ಮುತ್ತು ಹಾಕೊಂಡಿದ್ದೇ ಕರೆ ಆದರೆ 5ನೇ ಭಾವ ನಿಮ್ಮನ್ನು ಬಹಳ ಎತ್ತರಕ್ಕೆ ತಗೊಂಡೋಗುತ್ತೆ. ಹೌದು, ಒಳ್ಳೆ ಎಜುಕೇಶನ್ ಸಿಗುತ್ತೆ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ. ಹುಟ್ಟುವಂಥ ಮಕ್ಕಳು ಬಹಳ ಬುದ್ಧಿವಂತ, ರೀತಿವಂತ ಆಗಿರ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ, ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗೋದಿಲ್ಲ,
ಯಾವುದೇ ಕಾಂಪಿಟೇಷನ್ ಎಕ್ಸಾಮ್ ಬಂದರೂ ಫೇಲ್ ಆಗೋದಿಲ್ಲ. ಸುಖ ಶಾಂತಿಯಿಂದ ನಡೀತೀರಿ, ಕಷ್ಟಗಳನ್ನು ಹೊರತುಪಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೊಳ್ತೀರಿ, ಒಳ್ಳೆ ಪಾಪ್ಯುಲಾರಿಟಿ ಬೆಳೆಸ್ಕೊಳ್ಳೋದಲ್ಲದೆ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ, ಪಬ್ಲಿಕ್ಕಲ್ಲಿ ಒಳ್ಳೆ ಇಮೇಜನ್ನು ಬೆಳೆಸ್ಕೊತೀರಿ. ಅದು ಎಷ್ಟು 60% ಅಂತ ಹೇಳುತ್ತೆ. ಬಿಕಾಸ್ ಆಫ್ 28 ಡಿಗ್ರಿ ಇದ್ದಾನೆ ಯಾರು? ಸೂರ್ಯ 5ನೇ ಭಾವದ ಸ್ವಾಮಿ. ತೋರಿಸ್ತೀನಿ ಬನ್ನಿ ನಮಗೆ ನೋಡಿ. ಇಲ್ಲಿ 4 ಮತ್ತು 5ನೇ ಭಾವ ನಿಮಗೆ ಪಾಯಿಂಟ್ಸ್ ಯಾಕೆ ಕಡಿಮೆ ಬಂದಾವ ಅಂದರೆ ಚಂದ್ರ 26 ಡಿಗ್ರಿಯಲ್ಲಿ ಅಸ್ತಂಗತ ಆದರೆ ಸೂರ್ಯ 28 ಡಿಗ್ರಿಯಲ್ಲಿ ಏಜ್ ಆಗಿದೆ ಅವರಿಗೆ ಅಂತ ಅರ್ಥ ಅದು. ಸೊ ಹಾಗಾಗಿ 4 ಮತ್ತು 5ನೇ ಭಾವವನ್ನು ತಾವು ಮುತ್ತು ಹಾಗೂ ಮಾಣಿಕ್ಯವನ್ನು ಧರಿಸ್ಕೊಂಡು ಅದನ್ನು ಹೆಚ್ಚಿಗೆ ಮಾಡಿಕೊಳ್ಳೋದು ಬಹಳ ಉತ್ತಮ ಅಂತ ನನ್ನ ಅನಿಸಿಕೆ. ಬನ್ನಿ, ಹಾಗಾದರೆ 5ನೇ ಭಾವಕ್ಕೆ ಏನೇನು ನೋಡಬೇಕು? ಸಪ್ತಾಂಶ ನೋಡಬೇಕು. ಹೌದು, 7ನೇ ಭಾವ ನೋಡಿ ನೋಡಿ. ಕರ್ಕ ಲಗ್ನದಲ್ಲಿದ್ದೀರಿ, ಕರೆಕ್ಟಾ? 5ನೇ ಭಾವದ ಸ್ವಾಮಿ ಕೇತು ಯುತಿಯಾಗಿದ್ದಾನೆ. ಎಲ್ಲಾ ಸೂಕ್ಷ್ಮ ಕುಂಡಲಿಯಲ್ಲೂ ನಿಮಗೆ ತೊಂದರೆ ಕಾಣ್ತಾ ಇರೋದು ರಾಹು ಕೇತು ಬಿಟ್ಟರೆ ಬೇರೆ ಯಾವ ಗ್ರಹವೂ ತೊಂದರೆ ಕಾಣ್ತಾ ಇಲ್ಲ. ಹೌದು, ಹುಟ್ಟುವ ಮಕ್ಕಳು ಸ್ವಲ್ಪ ತೊಂದರೆಗೀಡಾಗ್ತದಂತೆ ಶಾಸ್ತ್ರ ಹೇಳ್ತಾ ಇದೆ. ಬನ್ನಿ, ಹಾಗಾದರೆ 5ನೇ ಭಾವದ ಫಲ ಬಹಳ ಕಡಿಮೆ ಪಡ್ತೀವಿ ನೀವು. ಈಗ 24 ನೋಡ್ಬೇಕು ನಾವು. ಡಿವಿಷನಲ್ ಚಾರ್ಟ್ 24 ಚತುರ್ವಿಷಾಂಶ ನೋಡ್ಬೇಕು. ಇಲ್ಲೂ 5ನೇ ಭಾವನೆ ನೋಡ್ಬೇಕು ನಾವು. 5ನೇ ಭಾವ ಶನಿ ನೋಡಿ. ಇಲ್ಲಿ 5ನೇ ಭಾವ ಯಾರಿದ್ದಾರೆ? ಶನಿ ಇದ್ದಾನೆ. ಶನಿ 9ರಲ್ಲಿದ್ದಾನೆ, ಗುರುವಿನ ಜೊತೆಗಿದ್ದಾನೆ, ಶುಕ್ರನ ಜೊತೆಗಿದ್ದಾನೆ. ಸೊ ಅಲ್ಲಿ 100% ನೀವು ಬೆಳಿತೀರಾ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದಷ್ಟು ಬೇಗ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ರಾಹುಕೇತು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಫಲವನ್ನು ಪಡಿತೀರಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ. ಈಗ ಬನ್ನಿ 6ನೇ ಭಾವಕ್ಕೆ ಹೋಗೋಣ. ಹಾಗಾದ್ರೆ 6ನೇ ಭಾವ ಏನು ಹೇಳ್ತಾ ಇದೆ? 32 ಪಾಯಿಂಟ್ ಕೊಟ್ಟಿದೆ. 6ನೇ ನೋಡಿ, ಒಂದು ಹೇಳ್ತೀನಿ ನಿಮಗೆ, ಅಷ್ಟಕ ವರ್ಗದಲ್ಲಿ 6, 8 ಹಾಗೂ 12 ಇವೇನು 3 ಭಾವಗಳದಾವಲ್ಲ, ಇವು 22ರ ಕೆಳಗೆ ಇರಬೇಕು ಯಾವಾಗಲೂ. ಹೌದು, ಹೆಚ್ಚಿಗೆ ಹೋಗಬಾರ್ದು. ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ, ಸಾಲವನ್ನು ಮಾಡ್ಕೊತೀರಿ, ಜಗಳ ಜಾಪತ್ರೆಯಿಂದ ಜೀವನ ಕೊಡೋದಿತ್ತು, ವಿರೋಧಗಳು ಹುಡ್ಕೋತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ, ವಿವಾದಗಳಿಗೆ ಗುರಿಯಾಗ್ತೀರಿ, ಅಪವಾದವನ್ನು ಓದ್ಕೋತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲ್ಲರೂ ಕೀಳುಗಳ ತೊಂದರೆ ಬರುತ್ತೆ, ತಂದೆ ವ್ಯವಹಾರದಲ್ಲಿ ಇಳಿಕೆ ಆಗುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. 6ನೇ ಭಾವ. ಹಾಗಾದರೆ ಕುಂಡಲಿ ಏನು ಹೇಳುತ್ತೆ? ಕುಂಡಲಿಯಲ್ಲಿ 6ನೇ ಭಾವದಲ್ಲಿ ಯಾರಿಲ್ಲ, ಅದು ಬಹಳ ಮುಖ್ಯ. 6ನೇ ಭಾವದ ಸ್ವಾಮಿ ಬುಧ 1ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. ದಿಸ್ ಇಸ್ ಪ್ರಾಬ್ಲಮ್. ನೋಡಿ, ಇಲ್ಲಿ ನಿಮಗೆ ಬೇಕಾಗಿರೋದು ನೋಡಿ, ನಾ ಹೇಳಿದೆ ನಿಮಗೆ, ನೀವು ವರ್ಚುವಲ್ ನೀವು ಅಸ್ತಂಗತ ಮಾಡಲೇಬೇಕು. ಇಲ್ಲಿ 7 ಕ್ಯಾರೆಟ್ ಮುತ್ತು ಹಾಕೊಂಡು, ಹೌದು, ಮುತ್ತು ಹಾಕೊಂಡು ನೀವು ಮಸ್ಟ್ ಅಂಡ್ ಶುಡ್ ಅವನನ್ನು ನೀವು ಮುಗಿಸ್ಲೇಬೇಕು. ಬುಧ ಅಸ್ತಂಗತ ಆಗಲೇಬೇಕು. ಆಗಲಿಲ್ಲ ಅಂದ್ರೆ ಅನ್ನೆಸೆಸರಿ ತೊಂದರೆಗೀಡಾಗ್ತೀರಾ. ಹಾಗಾದ್ರೆ ಯಾವ ಗ್ರಹಗಳ ವೀಕ್ ಅದಾವೆ ಅನ್ನೋದನ್ನ ನಾವು ತಿಳ್ಕೊಬೇಕಂದ್ರೆ ತ್ರಿಶಾಂಶನೇ ನೋಡಬೇಕು. ತ್ರಿಶಾಂಶ ಬಹಳ ಕ್ಲಿಯರ್ ಕಟ್ ಆಗಿ ಹೇಳುತ್ತೆ ನಮ್ಮ ಜಾತಕದಲ್ಲಿ ಯಾವ ಗ್ರಹ ವೀಕ್ ಇದಾವೆ. ಸೂರ್ಯ ವೀಕ್ ಇದ್ದಾನೆ, ರಾಹು ವೀಕ್ ಇದ್ದಾನೆ. ರಾಹು ಡೇಂಜರಸ್ ಅಂಡ್ ಕೇತು ಡೇಂಜರಸ್. ಸೂರ್ಯ ವೀಕ್ ಇದ್ದಾನೆ.
ಸೂರ್ಯ ವೀಕ್ ಇದ್ದಾನೆ, ರಾಹು ಕೇತು ಅಡ್ಡಾಗಿದ್ದಾರೆ. ಇವೆಲ್ಲ ಬರ್ತಾ ಇರೋದು ತೊಂದರೆಗಳು ರಾಹು ಕೇತು ಹಾಗೂ ಸೂರ್ಯನ ವೀಕ್ನೆಸ್ ಆಗ್ತಾ ಇದೆ ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ನಾನು ನಿಮ್ಗೆ ಸೂಕ್ಷ್ಮ ಕುಂಡಲಿಯನ್ನು ತೋರಿಸ್ತಾ ಇದ್ದೇನೆ. ಸೂಕ್ಷ್ಮ ಕುಂಡಲಿಯಲ್ಲಿ ಯಾವ್ಯಾವ ತಪ್ಪುಗಳು ನಡೀತಾ ಇದೆ ಅಂತ ಕ್ಲೀನ್ ಕಟ್ ಆಗಿ ಗೊತ್ತಾಗುತ್ತೆ. ಆದ್ರೆ ನಾನು ಲೇಟ್ ಮಾಡಿದೆ, ಅದ್ರ ಲೇಟೆಸ್ಟ್ ಆಗಿ ಕರೆಕ್ಟಾಗಿ ಅನಲೈಸ್ ಮಾಡ್ತಾ ಇದ್ದೀನಿ ನಿಮ್ಮ ಜಾತಕ, ನೆನ್ಪಿಟ್ಕೊಳ್ಳಿ. ಹೌದು, ಬನ್ನಿ. ಹಾಗಾದ್ರೆ 7ನೇ ಭಾವ ಏನ್ ಹೇಳುತ್ತೆ ನೋಡೋಣ. ಈ 7ನೇ ಭಾವ ಖಾಲಿ ಇರೋದ್ರಿಂದ ಅಷ್ಟಕ ವರ್ಗದಲ್ಲಿ ಹೋಗೋಣ. 21 ಡಿಗ್ರಿ ಇದೆ. 50% ನೀವು ದಾಂಪತ್ಯವನ್ನು ಅನುಭವಿಸ್ತೀರಿ ಅಂತ ಹೇಳ್ತಾ ಇದೆ. ಕಾರಣ ಏನು? ಹಾಗಾದರೆ ಕಾರಣ ಎಷ್ಟೇ, 7ನೇ ಭಾವದ ಸ್ವಾಮಿ ನೋಡಿ, 7ನೇ ಭಾವದ ಸ್ವಾಮಿ ನೀಚ ಕೇತುವಿನ ಜೊತೆಗೆ ಯುತಿಯಾಗಿದ್ದಾನೆ. ಇಲ್ಲ ಕೇತು ಶಾಂತಿ ಆದರೆ 100% ನೀವು 7ನೇ ಭಾವವನ್ನು ಅನುಭವಿಸ್ತೀರಿ. ಒಂದು ವೇಳೆ ನೀಚ ಕೇತುವಿನ ಶಾಂತಿ ಆಗಲಿಲ್ಲ ಅಂದ್ರೆ ಇಲ್ಲಿ ನೀವು ಅನುಭವ ಆಗೋದಿಲ್ಲ. ಏನು 7ನೇ ಭಾವದ ಫಲ? ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಕೆ ನಡೆಯೋದಿಲ್ಲ, ಹೆಂಡತಿ ಗುಣಗಳು ಅಡ್ಜಸ್ಟ್ ಆಗೋದಿಲ್ಲ, ದಾಂಪತ್ಯದ ಆಯುಷ್ಯ ಕಡಿಮೆ ಆಗುತ್ತೆ, ದಿನನಿತ್ಯ ಬರುವ ದುಡ್ಡು ಬರೋದಿಲ್ಲ, ಪಾರ್ಟ್ನರ್ಶಿಪ್ ವ್ಯವಹಾರ ನಡೆಯೋದಿಲ್ಲ, ಸೆಕ್ಸುವಲ್ ಲೈಫು ಕೆಟ್ಟು ಹೋಗುತ್ತೆ, ದಿನನಿತ್ಯ ನಡವಳಿಕೆ ಬಹಳ ತೊಂದರೆಗೀಡಾಗುತ್ತೆ, ಸ್ವಂತ ಬಿಸ್ನೆಸ್ ಮಾಡಿದ್ರೆ 100ಕ್ಕೆ 100 ಲಾಸ್ ಆಗ್ತೀರಿ, ಪ್ರೊಫೆಷನಲಿಸ್ಟ್ ಆಗಿದ್ರೆ ನಿಮಗೆ ಹೇಳಿದಷ್ಟು ಸಕ್ಸಸ್ ಸಿಗೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಇಲ್ಲಿ ಕೇತು ಶಾಂತಿ ಬಹಳ ಆಗಿಸ್ತದೆ, ನೋಡ್ಬಿಟ್ಟು. ಹಾಗಾದ್ರೆ ನವಮಾಶ ಏನ್ ಹೇಳುತ್ತೆ? ಬನ್ನಿ ನೋಡೋಣ. ನವಮಾಶ ಏನ್ ಹೇಳುತ್ತೆ? ಬಹಳ ಇಂಪಾರ್ಟೆಂಟ್ ನವಮಾಶ, ಹೇಳ್ತೀನಿ ನೋಡಿ. ನವಮಾಶ ಏನ್ ಹೇಳುತ್ತೆ? ಇಲ್ಲಿ ನೋಡ್ಬೇಕಾಗಿದ್ದು 1 ಮತ್ತು 5 ಮತ್ತು 7, 9. 1ನೇ ಮನಿ ಸ್ವಾಮಿ ರಾಹು ಪೀಡಿತ, 5ನೇ ಮನಿ ಸ್ವಾಮಿ ಗುರು 3ನೇ ಮನೆಯಲ್ಲಿ, 7ನೇ ಭಾವದ ಸ್ವಾಮಿ ನೀಚ, 9ನೇ ಭಾವದ ಸ್ವಾಮಿ ಕುಜನ ಯುತಿಯಾಗಿದೆ. ನೋಡಿ ಶೆಟ್ರೆ, ಅಷ್ಟಕ ವರ್ಗ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಅಷ್ಟಕ ವರ್ಗ ಯಾವತ್ತಿದ್ರೂ ನಿಮ್ಗೆ ಕ್ಲಿಯರ್ ಆಗಿ ಕಟ್ಟಾಗಿ ಕ್ಲೀನ್ ಆಗಿ ಜಾತಕದ ವಿವರಣೆ ಕೊಟ್ಟು ಬಿಡುತ್ತೆ. ದಾಂಪತ್ಯದಲ್ಲಿ 100% ತೊಂದರೆ ಅನುಭವಿಸ್ತೀರ. ರಾಹು ಕೇತು ಶಾಂತಿ ಆಗ್ಲೇಬೇಕು. ಎಲ್ಲದಕ್ಕಿಂತ ಬೇಜಾರದ ಸಂಗತಿ ನವಮಾಶ ಅಂದ್ರೆ ಚಂದ್ರ ನೀಚಿದಾನೆ. ಅದರ ಅರ್ಥ ನಿಮಗೆ 100% ಹೇಳ್ತೀನಿ, ಚಂದ್ರನ ಮುತ್ತು ಅವಶ್ಯಕತೆನೆ ಅಂತ ಹೇಳಿದ್ರು. ಚಂದ್ರ ನೀಚ ಆದ್ರೆ ಹೆಣ್ಣಿನಿಂದ ಮೋಸ ಹೋಗ್ತೀರಿ. ಜಸ್ಟ್ 7ನೇ ಭಾವಕ್ಕೆ ಬಂದಿದೆ ನನಗೆ. ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಮಾಣಿಕ್ಯವನ್ನು ಹಾಕೊಳ್ಳಿ, ಮೊತ್ತವನ್ನು ಹಾಕೊಳ್ಳಿ. ನನ್ನ ಹತ್ರ ಸಿಗುತ್ತೆ, 9 ದಿನ ಪೂಜೆ ಮಾಡ್ಕೊಡ್ತೀನಿ. ಹೌದು, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಬೇಕು ಸರ್, ಇಲ್ಲ ಅಂದ್ರೆ ನಡೆಯೋದಿಲ್ಲ. ಹಾಗಾದ್ರೆ ಅಷ್ಟಮ ಭಾವದಲ್ಲಿ ಏನಿದೆ ನೋಡೋಣ. ಅಷ್ಟಮ 27 ಇದೆ ಅಂದ್ರೆ ಸೇಮ್ ಅಬೌವ್ 60% ನೀವು ಕಷ್ಟ ಅನುಭವಿಸ್ತೀರಾ, ಡೇಂಜರ್ನೆಸ್ ಇದೆ ಅಂತ ಅರ್ಥ. ಅದು ಹಾಗಾದರೆ ಜಾತಕ ಏನ್ ಹೇಳುತ್ತೆ? ಅಷ್ಟಮದಿಂದ ಅಷ್ಟಮ ಖಾಲಿ ಇದೆ ನೋಡಿ. ಅಷ್ಟಮೇಶ ಯಾರಿಲ್ಲ? ವಿಚಿತ್ರ, ಕುಜನೇ ಅಷ್ಟಮೇಶ ಇಲ್ಲ. ಅವನೇನಾಗಿದ್ದಾನೆ? ಕೇತುಯುತಿಯಾಗಿದ್ದಾನೆ. ಇಲ್ಲ ಆಟೋಮೆಟಿಕ್ಲಿ ಕೇತು ಶಾಂತಿ ಮಾಡ್ಕೊಳ್ಳೋದ್ರಿಂದ ಆಟೋಮೆಟಿಕ್ಲಿ ನಿಮ್ಗೆ ಅಷ್ಟಮದ 27 ಡಿಗ್ರಿಗಿಂತ 21, 22 ಬಂದ್ಬಿಡುತ್ತೆ, ಸಂಶಯನೇ ಇಲ್ಲ. ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೆಯಬಹುದು, ಆಕ್ಸಿಡೆಂಟ್ಸ್ ಅಲ್ಲಿ
ಪ್ರಾಣಕ್ಕೆ ಅಪಾಯ ಆಗ್ಬೋದು, ರೋಗದಿಂದ ಪ್ರಾಣಕ್ಕೆ ಅಪಾಯ ಆಗ್ಬೋದು, ಜಗಳ ಹೊಡೆದಾಟದಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು, ಬಹಳ ಕೆಟ್ಟ ಸಮಯವನ್ನು ನೋಡ್ಬೋದು, ಹೆಂಡತಿಯ ತಂದೆ ತಾಯಿ ಇಲ್ಲ ಅಣ್ಣ ತಮ್ಮಂದಿರಿಂದ ತೊಂದರೆ ಅನುಭವಿಸ್ಬೋದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಕೇತು 7ನೇ ಭಾವವನ್ನು ಕೆಡಿಸಿದ, 8ನೇ ಭಾವವನ್ನು ಕೆಡಿಸಿದ. 7, 8 ಭಾವ ಕೆಡೋದು ಬಹಳ ಡೇಂಜರಸ್. ಎಸ್ಪೆಷಲಿ 7ನೇ ಭಾವ ಕೆಡಬಾರದು. ಹೌದು, ಸಂಪೂರ್ಣವಾಗಿ 7ನೇ ಭಾವ ಕೆಟ್ಟಿದೆ ನಿಮ್ದು. ಈ 8ನೇ ಭಾವ 27 ಡಿಗ್ರಿ ಬಹಳ ಆಯ್ತದು, ಇಟ್ಸ್ ಮೋರ್. ಸೊ 8ನೇ ಭಾವದ ಸೂಕ್ಷ್ಮ ಕುಂಡಲಿ ಏನ್ ನೋಡ್ತೀರಿ ನೀವು? ಒನ್ಸ್ ಅಗೇನ್ D13 ನೋಡಿ, 8ನೇ ಭಾವದ ಸ್ವಾಮಿ ಚಂದ್ರ. ರಾಹು ಕೇತು ಯುತಿಯಾಗಿ ಗ್ರಹಣ ದೋಷ, ಅಂಗಾರಕ ದೋಷವನ್ನು ಜನರೇಟ್ ಮಾಡಿದ್ದಾರೆ. ಜಾತಕ ಬಹಳ ಚೆನ್ನಾಗಿದೆ ನಿಮ್ದು ಶೆಟ್ರೆ. ಐ ಆಮ್ ವೆರಿ ಹ್ಯಾಪಿ. ಅತಿ ದೊಡ್ಡ 3 ರಾಜಯೋಗಗಳಿದ್ದಾವೆ. ಒಂದು ಹಂಸ ಮಹಾಪುರುಷ ರಾಜಯೋಗ, ಇನ್ನೊಂದು ಸಸಾ ಮಹಾಪುರುಷ ರಾಜಯೋಗ, ಇನ್ನೊಂದು ಗಜಕೇಸರಿ ಯೋಗ. ಆಕ್ಟಿವೇಟ್ ಆಗಿಲ್ಲ ಗಜಕೇಸರಿ ಯೋಗ. ದಯವಿಟ್ಟು ರಾಹುಕೇತು ಶಾಂತಿ ಮಾಡ್ಕೊಳ್ಳಿ. ರಾಹುಕೇತು ಶಾಂತಿ ಮಾಡ್ಕೊಳ್ಳೇಬೇಕು. ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ. ಮುತ್ತು ಮತ್ತು ಮಾಣಿಕ್ಯವನ್ನು ಹಾಕ್ಕೊಳ್ಳೇಬೇಕು. ಬನ್ನಿ, ಹಾಗಾದ್ರೆ 9ನೇ ಭಾವದಲ್ಲಿ ಯಾರಿದ್ದಾರೆ? 9ನೇ ಭಾವದಲ್ಲಿ ನೀಚ ರಾಹು ಇದ್ದಾನೆ. ದಿಸ್ ಇಸ್ ವಾಟ್ ಮೋಸ್ಟ್ ಡೇಂಜರಸ್. ಮೋಸ್ಟ್ ಡೇಂಜರಸ್. Not a more powerful, it's a most dangerous. ಪುನೀತ್ ರಾಜ್ಕುಮಾರ್ 9ನೇ ಭಾವದಲ್ಲಿ ನೀಚ ರಾಹು ಇದ್ದವರು ಮನುಷ್ಯನನ್ನ ಅಲ್ಪಾಯು ಮಾಡ್ತಾನೆ. ಎಷ್ಟೇ ಸುಖ ಕೊಟ್ಟರೂ ಬಿಡುವುದಿಲ್ಲ ಅವನು. ನೋಡಿ, 23 ಡಿಗ್ರಿ ಇದೆ, 23 ಪಾಯಿಂಟ್ ಇದೆ, ಬಹಳ ವೀಕ್ ಇದೆ ಸರ್. 9ನೇ ಭಾವ ಮೋಸ್ಟ್ ವೀಕ್ನೆಸ್ ಭಾವ. ಗುರುವಿನ ಆಶೀರ್ವಾದ ಸಿಗೋದಿಲ್ಲ ನಿಮಗೆ. ಧರ್ಮವನ್ನು ನೀವು ಅತಿಯಾಗಿ ನಂಬುವುದಿಲ್ಲ, ಭಾಗ್ಯವಂತರಾಗಿರುವುದಿಲ್ಲ, ಪ್ರಾಪ್ತಿ ಪಡ್ಕೊಳ್ಳೋದಿಲ್ಲ, ತಂದೆಯ ಜೊತೆಗೆ ಒಳ್ಳೆಯ ಸಂಬಂಧ ಉಳಿಯೋದಿಲ್ಲ, ಸಾಧನೆಗೆ ದಾರಿ ಆಗುವುದಿಲ್ಲ, ಸುಖಮಯ ಜೀವನ ಕಷ್ಟ ಆಗುತ್ತೆ, ಗೆಲುವು ಸದಾ ನಿಮ್ದಾಗಿರೋದಿಲ್ಲ, ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ, ದೇವರ ಆಶೀರ್ವಾದ ಸದಾ ನಿಮ್ಗೆ ಸಿಗೋದಿಲ್ಲ, ಬಹಳ ಅನುಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಕಷ್ಟ ಆಗುತ್ತೆ, ಮನೆಯಲ್ಲಿ ನೆಮ್ಮದಿ ಸಿಗೋದಿಲ್ಲ. ದಯವಿಟ್ಟು ರಾಹುಕೇತು ಶಾಂತಿ ಆಗ್ಲೇಬೇಕಿಲ್ಲ. ಮೋಸ್ಟ್ ಡೇಂಜರಸ್. 23 ಪಾಯಿಂಟ್ಸ್ ಇರಬಾರದು. ಹಾಗಾದ್ರೆ ಸೂಕ್ಷ್ಮ ಕುಂಡಲಿ ಏನ್ ಹೇಳುತ್ತೆ ನೋಡೋಣ ಬನ್ನಿ. ಇಲ್ಲಿ 20 ಮತ್ತು 27 ನೋಡ್ಬೇಕು 9ನೇ ಭಾವಕ್ಕೆ. ಯಾವುದು? D20 ಹಾಗೂ D27 ಅನ್ನ ನೋಡ್ಬೇಕು. ಹಾಗಾದರೆ D20 ಏನ್ ಹೇಳುತ್ತೆ, D27 ಹೇಳುತ್ತೆ, ನೋಡೋಣ ಬನ್ನಿ. D20 9ನೇ ಭಾವದ ಸ್ವಾಮಿ ಶುಕ್ರ 2ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ರಾಹು ಕೇತು ಶಾಂತಿ ಆಗಲೇಬೇಕು. ಒಳ್ಳೆ ಫ್ಯೂಚರ್ ಇದೆ ನಿಮ್ಗೆ, ಒಳ್ಳೆ ಜೀವನ ಸಾಗಿಸ್ತೀರಿ, ಮುಂದೆ ಬಹಳ ಎತ್ತರಕ್ಕೆ ಬೆಳಿತೀರಿ ಅಂತ ಹೇಳ್ತಾ ಇದೆ. ಆದರೆ ರಾಹು ಕೇತು ಶಾಂತಿ ಆಗಲೇಬೇಕು.
ಹಾಗಾದರೆ D27 ಏನು ಹೇಳುತ್ತೆ? ಅಡ್ಡಿಲ್ಲ. ಬಟ್ 6ನೇ ಮನೆ ಕೇತು ಒಳ್ಳೆಯದಲ್ಲ ನೋಡಿ. ಭದ್ರ ಮಹಾಪುರುಷ ರಾಜಯೋಗ ಆಗಿದೆ, ಬುಧ ಆದಿತ್ಯ ರಾಜಯೋಗ ಆಗಿದೆ, ಹಂಸ ಮಹಾಪುರುಷ ರಾಜಯೋಗ ಆಗಿದೆ, ಮಾಂಗಲ್ಯ ದೋಷನೂ ಇದೆ. ಸೊ ನಾನು ಹೇಳೋದು ಒಂದೇ ನಿಮಗೆ ಪ್ರಾಬ್ಲಮ್, ನಿಮಗೆ ಅಡ್ಡ ಆಗ್ತಾ ಇರೋದು ರಾಹು ಕೇತು ಬಿಟ್ಟರೆ ಬೇರೆ ಯಾರು ಅಡ್ಡ ಆಗ್ತಾ ಇಲ್ಲ. ಅದೊಂದು ಸರಿ ಮಾಡ್ಕೊಳ್ಳಿ. ಎಲ್ಲ ಯಾವುದೇ ಗ್ರಹದ ಪೂಜೆ ಅವಶ್ಯಕತೆ ಇಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾದರೆ 10ನೇ ಭಾವದ ಫಲವನ್ನು ನೋಡೋಣ ಬನ್ನಿ. ವಾವ 10ನೇ ಮನೆಯಲ್ಲಿ ಶನಿ ಸ್ವಂತ ಮನೆಯಲ್ಲಿ ಇದ್ದಾನೆ. ಹಾಗಾದರೆ ಇದು ಏನು ಹೇಳುತ್ತೆ ನೋಡೋಣ ಬನ್ನಿ. 100%. This is ultimate, extraordinary. 31 ಪಾಯಿಂಟ್. ನೋಡಿ, 11ನೇ ಭಾವದ್ದು ಸೂಕ್ಷ್ಮ ಕುಂಡಲಿ ಇರೋದಿಲ್ಲ. ಇಲ್ಲಿ 10 ಮತ್ತು 11ನೇ ಭಾವದ ಪದವನ್ನು ಪಡಿತೀರಿ. ಪ್ಲಸ್ ಇಲ್ಲಿ ಸಸಾ ಮಹಾಪುರುಷ ರಾಜಯೋಗ ಆಗಿದೆ. ನೀವು ಮಾಡುವ ಕೆಲಸ ನಿಮಗೆ ಇಷ್ಟ ಆಗುತ್ತೆ, ಕೆಲಸದಲ್ಲಿ ವಿಧಾನ ಚೆನ್ನಾಗಿರುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ತಂದೆ ಜೊತೆಗೆ ಕೊನೆಯವರೆಗೂ ಸಂಬಂಧ ಚೆನ್ನಾಗಿ ಇಟ್ಕೋತೀರಿ. ಮಾನ ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೋತೀರಿ. ಇದು 10ನೇ ಭಾವದ ಫಲ. ಅಕ್ಕ ತಂಗಿ, ಅಣ್ಣ ತಮ್ಮಂದಿರ ಸಂಬಂಧ ಚೆನ್ನಾಗಿರುತ್ತೆ, ಲಾಭದಲ್ಲಿ ಜೀವನ ನಡೆಸ್ತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ, ಆಶಯ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ. ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ, ಹಂತ ಹಂತವಾಗಿ ಗ್ರೋತ್ ಆಗುತ್ತೆ, ದೊಡ್ಡ ಆಭರಣ ಸದಾ ನಿಮ್ಮ ಜೊತೆಗೆ ಸಿಗುತ್ತೆ, ಮಿತ್ರರೊಂದಿಗೆ ಒಳ್ಳೆ ಸಂಬಂಧ ಇರುತ್ತೆ, ಮತ್ತೊಬ್ಬರ ಮೇಲೆ ಪ್ರಭಾವ ಹೇರುವಂತ ವ್ಯಕ್ತಿತ್ವ ಹಾಗೂ ಗುಣಗಳನ್ನು ಬೆಳೆಸ್ಕೊಂತೀರಿ. ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ತೀರಿ, ಬಹಳ ಕೀರ್ತಿವಂತರಾಗ್ತೀರಿ, ಬಹಳ ಹೆಸರಾಂತ ವ್ಯಕ್ತಿ ಆಗ್ತೀರಿ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ವಾಲ್ಮೀಕಿಯವರು ತಮ್ಮ ಗ್ರಂಥದಲ್ಲಿ ಸಸಾ ಮಹಾಪುರುಷ ರಾಜಯೋಗದ ಬಗ್ಗೆ ಬಹಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ನೋಡಿ, ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ, ನೀವು ಅಷ್ಟಕ ವರ್ಗ ನೋಡುವಾಗ ಬಹಳ ಸೂಕ್ಷ್ಮತೆಯಿಂದ ನೋಡಬೇಕು ಅಂತ. ಹೌದು, ಏನ್ ನೋಡಬೇಕು? ಈ 3 ಬಹಳ ಇಂಪಾರ್ಟೆಂಟ್. ಯಾಕೆ 3 ಇಂಪಾರ್ಟೆಂಟು? ಇದು ಕೆಲಸ, ಇದು ಲಾಭ, ಇದು ಖರ್ಚು. ಅರ್ಥ ಏನು? 60% ನೀವು ಕೆಲಸ ಮಾಡಿದ್ರೆ 120% ಲಾಭ ಪಡಿತೀರಾ, ಹೌದಾ? 30% ಖರ್ಚು ಮಾಡ್ತೀರಾ ಅಂದ್ರೆ ಅರ್ಥ ಆಯ್ತು. ಅಂದ್ರೆ ಜೀವನದಲ್ಲಿ ನಿಮ್ಗೆ ಲಾಭ ಹೆಚ್ಚಿಗೆ ಆಗುತ್ತೆ, ಒಳ್ಳೆ ಪ್ರಾಪರ್ಟಿ ಮಾಡ್ತೀರಿ, ಒಳ್ಳೆ ಹಣ ಮಾಡ್ತೀರಿ, ಬಹಳ ಎತ್ತರಕ್ಕೆ ಬೆಳಿತೀರಿ ಅಂತ ಅರ್ಥ ಆಯ್ತು. ಕೆಲಸ, ಲಾಭ ಹಾಗೂ ಖರ್ಚು. ಎಕ್ಸ್ಟ್ರಾರ್ಡಿನರಿ ಸರ್. ಇಲ್ಲ ಇವರೇ, ಕಿರಣ್ ಅವರೇ, ರಾಹು ಕೇತು ಶಾಂತಿ ಒಂದು ಮಾಡ್ಕೊಂಡ್ಬಿಟ್ರೆ ಬೇರೆ ಯಾವ ಅವಶ್ಯಕತೆನೂ ಇಲ್ಲ ನಿಮಗೆ. ಯೋಗವನ್ನು ನೋಡಲಿಲ್ಲ ನೀವು, ಯಾವ ಯೋಗದಲ್ಲಿ ಹುಟ್ಟಿದಿರಿ ಅಂತದ್ದು.
ನೋಡಿ ಇಲ್ಲೇ ನಾನು ನಿಮ್ಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇದು 1ನೇ ಭಾವ, ಇದು 4ನೇ ಭಾವ. 1ನೇ ಭಾವದಲ್ಲಿ ಚಂದ್ರ, 4ನೇ ಭಾವದಲ್ಲಿ ಚಂದ್ರ, ಅಂದರೆ ಕೇಂದ್ರ ಅಂತ ಕರಿತೀವಿ ಇದಕ್ಕೆ. ಚಂದ್ರ ಮತ್ತು ಗುರು 4ನೇ ಭಾವದಲ್ಲಿ ಬಂದರೆ ಗಜಕೇಸರಿ ಯೋಗ ಆಗುತ್ತೆ. ಗಜಕೇಸರಿ ಯೋಗ ಆಗುತ್ತೆ. ಏನ್ ಹೇಳಿ ನಾನು ಗಜಕೇಸರಿ ಯೋಗದ ಬಗ್ಗೆ? ಮೋದಿಜಿಯವ್ರ ಗಜಕೇಸರಿ ಯೋಗ, ಋಷಭ್ ಶೆಟ್ಟಿ ಅವ್ರ ಗಜಕೇಸರಿ ಯೋಗ, ರಜನಿಕಾಂತ್ ಅವ್ರ ಗಜಕೇಸರಿ ಯೋಗ, ಎನ್ ಟಿ ರಾಮರಾವ್ ಗಜಕೇಸರಿ ಯೋಗ, ಯಶ್ ಅವ್ರ ಗಜಕೇಸರಿ ಯೋಗ. ಬಹಳ ದೊಡ್ಡ ರಾಜಯೋಗ. ಜೀವನದಲ್ಲಿ ನೀವು ಎತ್ತರಕ್ಕೆ ಬೆಳೆತೀರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಣ ಗಳಿಸ್ತೀರ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಜೀವನ ನಿಮ್ಮ ಅಪಾಯದಲ್ಲಿದೆ. ಅಂಗಾರಿಕ ದೋಷ, ಲಂಪಟ ದೋಷ, 9ನೇ ಭಾವದ ಕೆಟ್ನೀಚ ರಾಹು, ಇವುಗಳನ್ನು ನೀವು ಶಾಂತಿ, ರಾಹು ಕೇತು ಶಾಂತಿ ನೀವು ಪ್ರತಿ ತಿಂಗಳು ಮಾಡಿದ್ರು ಗ್ರೇಟೇನೆ. ಯಾರ ಜಾತಕದಲ್ಲಿ ಗಜಕೇಸರಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆಯ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಹಾಗೂ ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯ, ಐಶ್ವರ್ಯ, ಸ್ಥಾನ, ಮಾನ, ಕೀರ್ತಿ ಎಲ್ಲವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನ ಮಾಡ್ತಾರೆ. ಮಹರ್ಷಿ ಕಾಳಿದಾಸರಾಗಲಿ, ಮಹರ್ಷಿ ವಾಲ್ಮೀಕಿಯವರಾಗಲಿ ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ಅವರ ಗ್ರಂಥದಲ್ಲಿ ಈ ಗಜಕೇಸರಿ ಯೋಗದ ಬಗ್ಗೆ. ದೊಡ್ಡ ರಾಜಯೋಗ, ರಾಜ ಪಟ್ಟವನ್ನು ಬೆಳೆಯುತ್ತೀರಿ, ದೊಡ್ಡ ಲೀಡರ್ ಆಗ್ತೀರಿ. ನಿಮ್ಮ ಕೈ ಕೆಳ ಕನಿಷ್ಠ 30ರಿಂದ 40 ಮಂದಿ ಕೆಲಸ ಮಾಡ್ತಾರೆ. ಹೆಸರಾಂತ ಬಿಸ್ನೆಸ್ ಮನ್ ಆಗ್ತೀರಿ. ಬಹಳ ನೀತಿ ರೀತಿಯಿಂದ ಬಿಸ್ನೆಸ್ ಅನ್ನು ನಡೆಸ್ಕೊಂಡು ಹೋಗ್ತೀರಿ. ಬಹಳ ಯಶಸ್ವಿ ಜೀವನ ನಡೆಸ್ತೀರಿ. ರಾಹು ಕೇತು ಶಾಂತಿ ಮಾಡ್ಕೋಬೇಕಷ್ಟೆ. ಬನ್ನಿ ಉಳಿದ ಗ್ರಹಗಳನ್ನು ನೋಡ್ಕೊಂತ ಹೋಗೋಣ. ಉಳಿದ ಚಾರ್ಟ್ ಅನ್ನ ನೋಡ್ಕೊಂತ ಹೋಗೋಣ. ನೋಡಿ, 1ನೇದು D1 ಎಕ್ಸ್ಟ್ರಾರ್ಡಿನರಿ ಇದೆ, D2 ಅಲ್ಟಿಮೇಟ್ ಇದೆ. 1ನೇ ಭಾವ, 2ನೇ ಭಾವ ಬಹಳ ಒಳ್ಳೆ ಫಲವನ್ನು ಕೊಡ್ತಾ ಇದೆ. ಹೌದು, 3ನೇ ಭಾವನು ಬಹಳ ಒಳ್ಳೆ ಫಲ ಕೊಡ್ತಾ ಇದೆ. 4ನೇ ಭಾವನು ಒಳ್ಳೆ ಫಲ ಕೊಡ್ತಾ ಇದೆ. 7ನೇ ಭಾವ ಒಂದು ಸ್ವಲ್ಪ ನಿಮಗೆ, 7ನೇ ಭಾವ ಒಂದು ಸ್ವಲ್ಪ ತೊಂದರೆ ಕೊಡ್ಬೋದು ನಿಮಗೆ. ಅದು 5ನೇ ಭಾವ ಸಪ್ತಾಂಶ, 5ನೇ ಭಾವ ದಯವಿಟ್ಟು ರಾಹು ಕೇತು ಶಾಂತಿ ಮಾಡ್ಕೊಳ್ಳಿ. 9ನೇ ಭಾವನು ನಿಮಗೆ ಸ್ವಲ್ಪ ತೊಂದರೆ ಕೊಡುತ್ತೆ. ಇವೆರಡೂ ನೋಡಿ, 5 ಮತ್ತು 7ನೇ ಭಾವ ತೊಂದರೆಗೀಡಾಗುತ್ತೆ. ಅದನ್ನ ಸರಿ ಮಾಡ್ಕೊಳ್ಳಿ. 7ನೇ ಭಾವದ ಸ್ವಾಮಿ ಯಾರು ನಿಮಗೆ? ಶುಕ್ರ. ಕೇತು ಅಂತ ಹೇಳಿದ್ದಾನೆ. 5ನೇ ಭಾವದ ಸ್ವಾಮಿ ಯಾರು? ಸೂರ್ಯ. ಅವನು 28 ಡಿಗ್ರಿಯಲ್ಲಿದ್ದಾನೆ. ಸೂರ್ಯನ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ಹಾಗೂ ಶುಕ್ರ ಕೇತು, ನೀಚ ಕೇತುವಿನ ಜೊತೆ ಯುತಿಯಾಗಿದ್ದನ್ನ ತಪ್ಪಿಸ್ಕೊಳ್ಳಿ. ಆಟೋಮೆಟಿಕ್ಲಿ ಏನಾಗುತ್ತೆ, ಇವೆರಡೂ ನಿಮಗೆ ಒಳ್ಳೆ ಫಲ ಕೊಡುತ್ತೆ. ಒಂದು ವೇಳೆ ಇಲ್ಲ ಅಂದ್ರೆ ಇಲ್ಲ, ಸೂರ್ಯನ ಶಕ್ತಿ ಹೆಚ್ಚಿಗೆ ಮಾಡ್ಕೊಳ್ಳೇಬೇಕು ನೀವು. 10ನೇ ಭಾವ, ಅದರಲ್ಲಿ ಎಕ್ಸ್ಟ್ರಾಆರ್ಡಿನರಿ D10. ದಿಸ್ ಇಸ್ ಅಲ್ಟಿಮೇಟ್. D10 ಇಸ್ ಅಲ್ಟಿಮೇಟ್, ಎಕ್ಸ್ಟ್ರಾಆರ್ಡಿನರಿ. ಬಟ್ ಇಲ್ಲಿ ಶುಕ್ರ ನೀಚ ಆಗಿದ್ದಾನೆ. ಯಾಕಂದ್ರೆ ಇಲ್ಲಿ ಕೇತು ಜೊತೆ ಯುತಿಯಾಗಿದ್ದಾನೆ ಅವನು. ಹಾಗಾಗಿ ಆ ರೀತಿ ತೋರಿಸ್ತಾ ಇದೆ. ನೋ ಪ್ರಾಬ್ಲಮ್. 12ನೇ ಭಾವ, 12ನೇ ಭಾವ ತಾಯಿ ಸಪೋರ್ಟ್ ಹೆಚ್ಚಿದೆಯೋ ತಂದೆ ಸಪೋರ್ಟ್ ಹೆಚ್ಚಿದೆಯೋ ಅಂತ ನೋಡೋ ಭಾವ ಇದು. ಕರೆಕ್ಟಾ? ಇಲ್ಲಿ ಮಾಲವ್ಯ ಮಹಾಪುರುಷ ರಾಜಯೋಗ ಆಗಿದೆ. ಏನಾಗಿದೆ? ಮಾಲವ್ಯ ಮಹಾಪುರುಷ ರಾಜಯೋಗ ಆಗಿದ್ದರಿಂದ ನಿಮಗೆ ತಾಯಿಯ ಆಶೀರ್ವಾದ ಹಾಗೂ ತಾಯಿಯ ಸಪೋರ್ಟ್ ಬಹಳ ಚೆನ್ನಾಗಿದೆ ಅಂತ ಅರ್ಥ. 20 ನಾನು ಹೇಳಿದ್ನಲ್ಲ, ರಾಹು ಕೇತು ಶಾಂತಿ ಆಗಲೇಬೇಕು, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. 16 ಎಕ್ಸ್ಟ್ರಾಆರ್ಡಿನರಿ, ನೋ ಪ್ರಾಬ್ಲಮ್. 4ನೇ ಭಾವ, ನೋ ಪ್ರಾಬ್ಲಮ್. 5ನೇ ಭಾವ, ನೋ ಪ್ರಾಬ್ಲಮ್. 9ನೇ ಭಾವ ನೋಡಿ, ನೋ ಪ್ರಾಬ್ಲಮ್. ರಾಹು ಕೇತು ಶಾಂತಿ ಆಗಬೇಕು. D30 6 ಮತ್ತು 8 12ನೇ ಭಾವ ನೋಡ್ಕೋಬೇಕು ನಾವು. ಇಲ್ಲಿ ಬಂದಿರೋದು ಪ್ರಾಬ್ಲಮ್ ರಾಹು ಕೇತು. 40ನೇ ಭಾವ ನೋಡಿ, ಕೇವಲಾಂಶ
D40ಯನ್ನು ಏನಂತ ನೋಡ್ತೀರಿ? ತಾಯಿಯ 7 ಜನ್ಮದ ಪೂರ್ವಜರಿಂದ ಪಡೆದಂತಹ ಫಲ ಏನು ಅಂತ ಇದು ಅರ್ಥ. 1ನೇ ಭಾವದ ಸ್ವಾಮಿ 3ನೇ ಮನೆಯಲ್ಲಿದ್ದಾನೆ. ಸೊ ಇಲ್ಲಿ ನಾವು ನೋಡಬೇಕಾಗಿದ್ದು ಶುಕ್ರನನ್ನ ನೋಡಬೇಕು. ಶುಕ್ರ 7ನೇ ಮನೆಯಲ್ಲಿದ್ದಾನೆ, ಚಂದ್ರ 2ನೇ ಮನೆಯಲ್ಲಿದ್ದಾನೆ. ಹಾಗಾಗಿ 100% ನಿಮ್ಮ ತಾಯಿಯ ಹಿಂದಿನ ಪೂರ್ವಜರೇನಿರಲ್ಲ ಅವ್ರ ಫಲ ನಿಮ್ಗೆ ಬಹಳ ಸಿಕ್ಕಿದೆ ಅಂತ ಅರ್ಥ ಇದು. ಹಾಗಾದ್ರೆ D45 ಏನಿರುತ್ತೆ? ನೋಡಿ, ಅಷ್ಟಮದಲ್ಲಿ ಸೂರ್ಯ ಗುರು ಬಂದಿದ್ದಾರೆ. ತಂದೆ ಕಡೆಯಿಂದ ಅಷ್ಟು ಹೇಳ್ಕೊಳ್ಳೋಷ್ಟು ನಿಮಗೆ ಪುಣ್ಯ ಪಾಪಗಳು ಸಿಕ್ಕಿಲ್ಲ ಅಂತ ಹೇಳುತ್ತೆ. ಹೌದು, ಆ ಷಷ್ಟಾಂಶ ನೋಡಲೇಬಾರದು. 1 ನಿಮಿಷ ಏನಾದರೂ ಹೆಚ್ಚು ಕಮ್ಮಿ ಆದರೆ ಲಗ್ನ ಚೇಂಜ್ ಆಗಿಬಿಡುತ್ತೆ, ಇಲ್ಲಿ ಹೋಗ್ಬಿಡುತ್ತೆ. ಹಾಗಾಗಿ ಷಷ್ಟಾಂಶವನ್ನು ಅಷ್ಟು ಕನ್ಸಿಡರ್ ಮಾಡೋದು ಅರ್ಥ ಇಲ್ಲ. ಹೌದು, ಷಷ್ಟಾಂಶವನ್ನು ನೋಡಬಾರ್ದು ಆ್ಯಕ್ಚುಲಿ. ಬನ್ನಿ ಹಾಗಾದರೆ ಅಷ್ಟಕ ವರ್ಗದಲ್ಲಿ ಇನ್ನೊಂದು ಸಾರಿ ಕಣ್ಣು ಹಾಯಿಸ್ಬಿಡೋಣ. 1ನೇ ಮನೆ ಎಕ್ಸ್ಟ್ರಾ ಆರ್ಡಿನರಿ, ದಯವಿಟ್ಟು ಮಾಣಿಕೆ ಹಾಕ್ಕೊಳ್ಳಿ. 2ನೇ ಮನೆ ಅಲ್ಟಿಮೇಟು, ದಯವಿಟ್ಟು ಕೇತು ಶಾಂತಿ ಮಾಡ್ಕೊಳ್ಳಿ. 3ನೇ ಮನೆ ದಯವಿಟ್ಟು ಕೇತು ಶಾಂತಿ ಮಾಡ್ಕೊಳ್ಳಿ. 4ನೇ ಮನೆ ದಯವಿಟ್ಟು ಮುತ್ತನ್ನು ಹಾಕ್ಕೊಳ್ಳಿ. 5ನೇ ಮನೆ ದಯವಿಟ್ಟು ಮಾಣಿಕ್ಯವನ್ನು ಹಾಕ್ಕೊಳ್ಳಿ, ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ. ಮಾಣಿಕ್ಯ ಹಾಕೊಂಡ್ರೆ 6ನೇ ಮನೆ ವೇಟ್ ಆಗುತ್ತೆ. 7ನೇ ಮನೆ ನೋಡಿ ಕೇತು ಶಾಂತಿ ಆಗಬೇಕು. 7ನೇ ಮನೆ ಫಲ ನಿಮ್ಗೆ ಹೆಚ್ಚಿಗೆ ಸಿಗಬೇಕಾದ್ರೆ 8ನೇ ಭಾವ ಅಷ್ಟೇ ಕೇತು ಫಲವನ್ನು, 9ನೇ ಭಾವ ಅಷ್ಟೇ ರಾಹು ಶಾಂತಿ ಆಗಬೇಕು. 10 ಮತ್ತು 11 ಮತ್ತು 12 ಅಲ್ಟಿಮೇಟ್ ಆಗಿದೆ. ಇದಕ್ಕೆ ನೀವು ಮಾಣಿಕ್ಯ ಹಾಕೋಬೇಕು. ಇದಕ್ಕೆ ನೀವು ಇಬ್ಬರಿಗೂ ಕೇತು ಶಾಂತಿ ಮಾಡ್ಕೊಳ್ಳಿ, ಇದಕ್ಕೆ ರಾಹು ಶಾಂತಿ ಮಾಡ್ಕೊಳ್ಳಿ. ಎಲ್ಲವೂ ಒಳ್ಳೆಯದಾಗುತ್ತೆ. ಬನ್ನಿ ಹಾಗಾದರೆ ಯಾವ ಯೋಗದಲ್ಲಿ ಹುಟ್ಟಿದ್ದೀರ ಅಂತ ನೋಡಿಬಿಟ್ಟು ಸೀದಾ ನಾನು ನಿಮಗೆ ಇದಕ್ಕೆ ಕರ್ಕೊಂಡು ಬರ್ತೀನಿ. ಶೋಭನ ಯೋಗದಲ್ಲಿ ಹುಟ್ಟಿದ್ದೀರ, ಹಾಗಾಗಿ ನೀವು ಸುಖವನ್ನು ಅನುಭವಿಸ್ತಾರೆ. ಗಜಕೇಶ ಯೋಗ ಇದ್ದೀರಿ, ಕರೆಕ್ಟಾಗಿ ಅದನ್ನು ನೀವು ವರ್ಕೌಟ್ ಮಾಡ್ಕೊಳ್ಳಿ. ಕಿರಣ್ ಶೆಟ್ಟಿ ಅವರೇ, ಇದು ಒಳ್ಳೆಯದಲ್ಲ. ಯು ಆರ್ ಸಫರಿಂಗ್ ಲಾಟ್. ಹೌದು, ಒಂದೇ ಸರ್ ನಾ ಹೇಳೋದು, ನಾಗ ಪ್ರತಿಷ್ಠಾಪನೆ ಪ್ಲಸ್ 7 ಕ್ಯಾರೆಟ್ ಮಾಣಿಕ್ಯ ಹಾಗೂ ಮುತ್ತು, ಇದಿಷ್ಟು ಹಾಕ್ಕೊಳ್ಳಿ ಸರ್. 100% ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ಸಮಗ್ರ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ತಮಗೆ ಇಷ್ಟವಾಗಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.